ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಾವು ರಸಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ ಮತ್ತೊಮ್ಮೆ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ರಸಲ್ ಮೇನಿಯಾ ನಮಗೆ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇನ್ನು ಮುಂದೆ ಡಬ್ಲ್ಯೂ ಯಾವುದೇ ಶೋ ಕೂಡ ಟಿವಿಯಲ್ಲಿ ಬರೋದಿಲ್ಲ. ನೀವು ದುಡ್ಡು ಕೊಟ್ಟು ನೆಟ್ಫ್ಲಿಕ್ಸ್ ಅಲ್ಲೇ ನೋಡಬೇಕು. ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನೀವು ತಗೊಂಡ್ರೆ ಅಲ್ಲೋಗಿ ಸರ್ಚ್ ಬಟನ್ ಅಲ್ಲಿ ಡಬ್ಲ್ಯೂ ಅಂತ ಸರ್ಚ್ ಮಾಡಿದ್ರೆ ಅಪ್ಕಮಿಂಗ್ ಲೈವ್ ಇವೆಂಟ್ಸ್ಗಳು ಶೆಡ್ಯೂಲ್ ಆಗಿರುತ್ತೆ. ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್ ಆಗಿ ರಸಲ್ ಮೇನಿಯಾನು ಕೂಡ ಶೆಡ್ಯೂಲ್ ಆಗಿರುತ್ತೆ. ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ಅಫಿಷಿಯಲ್ ಆಗಿ ಲೈವ್ ಆಗಿ ನೋಡಬಹುದು. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರೂ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಒಂದು ಲಿಂಕ್ ಒಳಗಡೆ ಹೋಗಿ ಸರ್ಚ್ ಮೇಲ್ಗಡೆ ಕ್ಲಿಕ್ ಮಾಡಿ ಸರ್ಚ್ ಅಲ್ಲಿ ಡಬ್ಲ್ಯೂ ಸ್ಮ್ಯಾಕ್ ಡೌನ್, ಡಬ್ಲ್ಯೂ ಮಂಡೇ ನೈಟ್ ರೋ, ರಸಲ್ ಮೇನಿಯಾ ಅಂತ ಕ್ಲಿಕ್ ಮಾಡಿದ್ರೆ ತುಂಬಾನೇ ಲಿಂಕ್ಸ್ ಗಳು ಬರುತ್ತೆ. ಅಂಡ್ ಅದರಲ್ಲಿ ಯಾವ್ದಾದ್ರು ಒಂದನ್ನ ಕ್ಲಿಕ್ ಮಾಡ್ಕೊಂಡು ನೀವು ನೋಡಬಹುದು. ಅದನ್ನೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಆಗ್ತಾ ಇಲ್ಲ, ಯಾಕಂದ್ರೆ ಯೂಟ್ಯೂಬ್ ಈಗಾಗಲೇ ನನ್ನ ಚಾನಲ್ ನ ಡಿಮಾನಿಟೈಸ್ ಮಾಡ್ಬಿಟ್ಟಿದೆ. ಸೊ ಇನ್ನೂ ಕೂಡ ಜಾಸ್ತಿ ನಾನು ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿ, ಬಯೋದಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅಂಡ್ ಅದನ್ನ ಯಾವ ರೀತಿ ಓಪನ್ ಮಾಡೋದು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲರೂ ಕೂಡ ಒಂದು ವಿಡಿಯೋನ ನೋಡಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಇಷ್ಟೇ ಅಲ್ಲ ಗೈಸ್, ರಸಲ್ ಮೇನಿಯಾ ಟೈಮಿಂಗ್ಸ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ರಸಲ್ ಮೇನಿಯಾ 41 ನಮಗೆ ಭಾನುವಾರ ಬೆಳಿಗ್ಗೆ 4:15 ಮೈನ್ ಶೋ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿ ಸೋಮವಾರ ಬೆಳಿಗ್ಗೆ 4:15 ನೈಟ್ 2 ನೋಡೋದಕ್ಕೆ ಸಿಗುತ್ತೆ. ಭಾನುವಾರ ನೈಟ್ 1 ನೋಡೋದಕ್ಕೆ ಸಿಗುತ್ತೆ, ಸೋಮವಾರ ನೈಟ್ 2 ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾಳೆ ಅಂದ್ರೆ ಶನಿವಾರ ಬೆಳಿಗ್ಗೆ 5:00 ನಮಗೆ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ರಸಲ್ ಮೇನಿಯಾ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಈಗಾಗಲೇ ತುಂಬಾ ವಿಚಾರಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಆಂಡ್ರೆ ದ ಜಾಯಿಂಟ್ ಬ್ಯಾಟಲ್ ರಾಯಲ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಗಾಯ್ಸ್, ಈ ಬಾರಿ ಆಂಡ್ರೆ ದ ಜಾಯಿಂಟ್ ಬ್ಯಾಟಲ್ ರಾಯಲ್ ನ ಯಾವ ಸೂಪರ್ ಸ್ಟಾರ್ ಗೆಲ್ತಾರೆ ಅಂತ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ, ನೋಡ್ಬೇಕು. ಇಲ್ಲಿ ಪ್ರಾಬಬ್ಲಿ ನಮ್ಮ ಒಮಾಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕರೆಸಬಹುದು, ಯಾಕಂದ್ರೆ ಒಮಾಸ್ ಅವರು ಕೂಡ ಜಾಯಿಂಟ್ ಅಲ್ವಾ. ಜಾಯಿಂಟ್ ಸೂಪರ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ಇಲ್ಲಿಗೆ ಕರೆಸ್ತಾರೆ. ಅಂಡ್ ಅದರಿಂದ ನಾನು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇಟ್ಕೊಂಡಿದ್ದೀನಿ. ಅದ್ಭುತವಾದ ಒಂದು ಬ್ಯಾಟಲ್ ರಾಯಲ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಯಾರು ಗೆಲ್ಬಹುದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟೇ ಅಲ್ಲ ಗೈಸ್, ನಮಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ ಮೋಟಾರ್ ಸಿಟಿ ಮಷಿನ್ ಗನ್ ಅವರ ನಡುವೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗೈಸ್, ನಮಗೊಂದು 6 ವುಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಚೆಲ್ಸಿಯಾ ಗ್ರೀನ್, ಆಲ್ಬಾ ಫೈರ್, ಪೈಪರ್ ನೆವಿನ್ ವರ್ಸಸ್ ಜೆಲಿನಾ ವೇಗಾ, ಕಾರ್ಟರ್ ಹಾಗೆ ಚಾನ್ಸ್ ಅವರ ನಡುವೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಕ್ಲಿಯರ್ ಮಾಡಿದ್ದಾರೆ, ನಾನು ಸ್ಮ್ಯಾಕ್ ಡೌನ್ ನಲ್ಲಿ ಮತ್ತೊಮ್ಮೆ ಹೋಗಿ ನಿಕ್ ಆಲ್ಡಿಸ್ ಅವ್ರನ್ನ ಕೇಳ್ತೀನಿ ನನ್ನ ರಸಲ್ ಮೇನಿಯಾ ಅಪೋನೆಂಟ್ ಯಾರು ಅಂತ. ಅವನೇನಾದ್ರೂ ನನಗೆ ಅಪೋನೆಂಟ್ ನ ಕೊಡ್ಲಿಲ್ಲ ಅಂದ್ರೆ ನಾನು ಮತ್ತೊಮ್ಮೆ ನಿಕ್ ಆಲ್ಡಿಸ್ಗೆ ಆರ್ಕೆವನ್ನ ಕನೆಕ್ಟ್ ಮಾಡ್ತೀನಿ. ಏನೇ ಆಗ್ಲಿ ನಾನು ರಸಲ್ ಮೇನಿಯಾದಲ್ಲಿ ಇದ್ದೇ ಇರ್ತೀನಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳಿದ್ದಾರೆ. ಸೊ ತನ್ನ ಅಪೋನೆಂಟ್ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾ ಇದ್ದಾರೆ. ಅಂಡ್ ಅವರ ಒಂದು ಸೆಗ್ಮೆಂಟ್ ಕೂಡ ನಮಗೆ ನಾಳೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ ನಮ್ಮ ಸಿನೇಷನ್ ಲೀಡರ್, ಸೂನ್ ಟು ಬಿ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಜಾನ್ ಸಿನಾ ಅವರ ಎದುರುಗಡೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಕೋಡಿ ರೋಡ್ಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ಸೊ ಫೈನಲ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರಾಕ್ ಅವರು ಬರ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಬಂದ್ರು ಬರ್ಬಹುದು, ಬರ್ದಲೇನು ಇರಬಹುದು. ರಸಲ್ ಮೇನಿಯಾಗೆ ನಮ್ಮ ರಾಕ್ ಅವರು ಕನ್ಫರ್ಮ್ ಆಗಿದ್ದಾರೆ. ಸೊ ರಸಲ್ ಮೇನಿಯಾಗೆ ಹೈಪ್ ನ ಹುಟ್ಟಾಕೋದಕ್ಕೆ ಫೈನಲ್ ಸ್ಮ್ಯಾಕ್ ಡೌನ್ ಗೆ ಬಂದ್ರು ಬರಬಹುದು, ಅಥವಾ ಬರ್ದಲೆ ರಸಲ್ ಮೇನಿಯಾಗೆ ಡೈರೆಕ್ಟ್ ಆಗಿ ಅವರು ಎಂಟ್ರಿನ ಕೊಡಬಹುದು. ಸೊ ನಾಳೆ ಸ್ಮ್ಯಾಕ್ ಡೌನ್ ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಇದಲ್ದಲೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಕೂಡ ವಿಚಾರ ನೋಡೋದಕ್ಕೆ ಸಿಗುತ್ತೆ. ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಪಿಕ್ಚರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ವಿಮೆನ್ಸ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾಳೆ ಸ್ಮ್ಯಾಕ್ ಡೌನ್ ನಿಮಗೆ ಬೆಳಿಗ್ಗೆ 5:00 ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಟ್ಫ್ಲಿಕ್ಸ್ ಇಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಬೆಳಿಗ್ಗೆ 5:00 ಎದ್ದು ನೀವು ಸರ್ಚ್ ಬಟನ್ ನಲ್ಲಿ ಡಬ್ಲ್ಯೂ ಸ್ಮ್ಯಾಕ್ ಡೌನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಲೈವ್ ಆಗಿ ಸ್ಮ್ಯಾಕ್ ಡೌನ್ ಲಿಂಕ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ನಾಡಿದ್ದು ರಸಲ್ ಮೇನಿಯಾನ ನೋಡಬೇಕು ಅಂದ್ರೆ ಭಾನುವಾರ ಬೆಳಿಗ್ಗೆ 4:00 ಎದ್ರೆ ರಸಲ್ ಮೇನಿಯಾ 41 ನ ನೈಟ್ 1 ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿ ಸೋಮವಾರ ಬೆಳಿಗ್ಗೆ 4:15 ಎದ್ರೆ ರಸಲ್ ಮೇನಿಯಾ 41 ನ ನೈಟ್ 2 ನೋಡೋದಕ್ಕೆ ಸಿಗುತ್ತೆ. ಸೊ ಈ 3 ಶೋಗಳು ಕೂಡ ಸಿಕ್ಕಾಪಟ್ಟೆ ಜಕಾಚಕ್ ತುಂಬಿರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲೇನೆ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ನ ಸ್ಟೇಜ್ ರಿವೀಲ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ರಿವೀಲಿಗೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್, ರಸಲ್ ಮೇನಿಯಾ 41 ನ ಸ್ಟೇಜ್ ಯಾವ ರೀತಿ ಇರುತ್ತೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.